ರಾಯಚೂರು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಗಲ್ಲಿಯಲ್ಲಿ ಕ್ಲಿನಿಕ್ ಮತ್ತು ಆಸ್ಪತ್ರೆ ಓಪನ್ ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಓದಿದವರೇ ಇದೀಗ ರೋಗಿಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ನಕಲಿ ವೈದ್ಯರ ಬಳಿ ಚಿಕಿತ್ಸೆ ಪಡೆದ ಜನರು ಇದೀಗ ನಾನಾ ರೋಗಗಳಿಂದ ನರಳಾಡ್ತಾ ಇದ್ದಾರೆ. ಆಯುರ್ವೇದ, ಹೋಮಿಯೋಪತಿಯವರು ನಿಯಮ ಮೀರಿ ಅಲೋಪತಿ ಚಿಕಿತ್ಸೆ ನೀಡ್ತಾ ಇದ್ರು. ನಕಲಿ ವೈದ್ಯರ ವಿರುದ್ಧ ಸಾರ್ವಜನಿಕರು ದೂರು ಕೊಟ್ಟ ಬೆನ್ನಲ್ಲೇ ಕೆಪಿಎಂಇ ಕಾಯ್ದೆ ಉಲ್ಲಂಘನೆ ಮಾಡಿದವರಿಗೆ ನೋಟಿಸ್ ಜಾರಿ ಮಾಡಿದೆ. ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ಮಾಡೋದಕ್ಕೆ ರಾಯಚೂರು ಜಿಲ್ಲಾಧಿಕಾರಿ ಆದೇಶ ನೀಡಿದ್ರು. ಡಿಸಿ ಆದೇಶದ ಬೆನ್ನಲ್ಲೇ ನಗರದ 10ಕ್ಕೂ ಹೆಚ್ಚು ನಕಲಿ ಆಸ್ಪತ್ರೆಗಳ ಮೇಲೆ ದಾಳಿ ನಡೆಸಲಾಯಿತು. ದಾಳಿ ಮಾಡಿ ನಕಲಿ ಆಸ್ಪತ್ರೆ ಮತ್ತು ಕ್ಲಿನಿಕ್ ಅನ್ನು ಅಧಿಕಾರಿಗಳು ಸೀಸ್ ಮಾಡಿದ್ರು. ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಬಿಗಿ ಬಂದೋಬಸ್ತ್ ನೀಡಲಾಗಿದೆ. ಕ್ವಾರಂಟೈನ್ ಬ್ಯಾರಕ್ನಲ್ಲಿರುವ ದರ್ಶನ್ಗೆ 24 ಗಂಟೆಯ ಭದ್ರತೆ ಕಲ್ಪಿಸಲಾಗಿದೆ. ದರ್ಶನ್ ಭದ್ರತೆಗಾಗಿ 15 ಜನ ಅಧಿಕಾರಿಯನ್ನ ನೇಮಕ ಮಾಡಲಾಗಿದ್ದು 3 ಶಿಫ್ಟ್ಗಳಂತೆ ಒಂದೊಂದು ಶಿಫ್ಟ್ಗೆ 5 ಅಧಿಕಾರಿಗಳು ಇರಲಿದ್ದಾರೆ. ಇಷ್ಟು ದಿನ ಹಾಸಿಗೆ ದಿಂಬು ಇಲ್ಲದೆ ಚಡಪಡಿಸ್ತಾ ಇದ್ದ ದರ್ಶನ್ಗೆ ನಿನ್ನೆ ರಾತ್ರಿ ಹಾಸಿಗೆ ದಿಂಬು ಬೆಡ್ಶೀಟ್ ಸಿಕ್ಕಿದೆ. ಜೊತೆಗೆ ಬೆಳಗ್ಗೆ ಬ್ಯಾರಕ್ ಮುಂಭಾಗ ವಾಕಿಂಗ್ ಮಾಡಿದ್ದಾನೆ. ಮಾನಸಿಕವಾಗಿ ಕುಗ್ಗಿ ವಿಷ ಕೇಳಿದ್ದ ದರ್ಶನ್ಗೆ ಕೌನ್ಸಿಲಿಂಗ್ ನಡೀತಾ ಇದೆ. ಚಿತ್ರದುರ್ಗದ ಅರೇಹಳ್ಳಿ ಗ್ರಾಮ ಪಂಚಾಯಿತಿಯ ಪಿಡಿಒ ಕೃಷ್ಣಮೂರ್ತಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಮನೆ ಕಟ್ಟೋದಕ್ಕೆ ಪರವಾನಗಿ ನೀಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದು ಮನೋಜ್ ಎಂಬುವರ ಬಳಿ 5,000 ರೂಪಾಯಿ ಪಡಿತಾ ಇದ್ದಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾನೆ. ಲೋಕಾಯುಕ್ತ ಪಿಐ ಮಂಜುನಾಥ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಅನಾರೋಗ್ಯದಿಂದ ಮೃತಪಟ್ಟಿದ್ದ ಬಿಎಸ್ಎಫ್ ಯೋಧನ ಪಾರ್ಥಿವವನ್ನ ಸ್ವಗ್ರಾಮಕ್ಕೆ ತರಲಾಯಿತು. ಬಾಗಲಕೋಟೆಯ ಶಿರೂರು ಗ್ರಾಮದ ಯುವಕರು ಬೈಕ್ ರ್ಯಾಲಿ ಮೂಲಕ ಯೋಧನ ಪಾರ್ಥಿವಕ್ಕೆ ಗೌರವ ಸೂಚಿಸಲಾಯಿತು. 2005ರಲ್ಲಿ ಬಿಎಸ್ಎಫ್ಗೆ ಸೇರಿದ್ದ ರಮೇಶ್ ಬಾದಾಮಿ ಜಮ್ಮು ಕಾಶ್ಮೀರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ರು. ಅನಾರೋಗ್ಯದಿಂದ ಸೋಮವಾರ ರಾತ್ರಿ ಜಮ್ಮು ಕಾಶ್ಮೀರದಲ್ಲಿ ಮೃತಪಟ್ಟಿದ್ರು. ಯೋಧನ ಪಾರ್ಥಿವ ಶರೀರವನ್ನ ಇಂದು ಊರಿಗೆ ತರಲಾಯಿತು. ಗ್ರಾಮದ ಸಿದ್ದೇಶ್ವರ ಹೈಸ್ಕೂಲ್ ಆವರಣದಲ್ಲಿ ಯೋಧನ ಅಂತಿಮ ದರ್ಶನವನ್ನ ನೆರವೇರಿಸಲಾಯಿತು. ಮೆರವಣಿಗೆಯ ನಂತರ ಸಕಲ ಸರ್ಕಾರಿ ಹಾಗೂ ಸೇನಾ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ ನಡೆಸಲಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.